ಅಕ್ಕ, ನೀವು ನನ್ನ ತಾಯಿ ಸಮಾನ. ನಿಮಗೆ ನನ್ನ ಮೇಲೆ ಕೋಪ ಇದ್ದರೆ 2 ಮಾತು ಬೈದ್ಬಿಡಿ, ಆದರೆ ಮನಸ್ಸಿನಲ್ಲಿ ಏನು ಇಟ್ಕೋಬೇಡಿ ಅಕ್ಕ. ನೀವು ರೂಮ್ಗೆ ಹೋಗಿ ಆರಾಮ್ ಮಾಡಿ ಹೋಗಿ. ಆಲ್ಬಮ್ ಕೊಡಿ. ನಮಸ್ತೆ ಶಾಸ್ತ್ರಿಗಳೇ. ನಮಸ್ತೆ. ನನ್ನ ಮಗನಿಗೆ ಯಾವ ಥರ ಸಂಬಂಧಗಳು ಹುಡ್ಕೊಂಡು ಬಂದಿದ್ದೀರಾ? ಅಮ್ಮ, ಇದರಲ್ಲಿ ನಿಮ್ಮ ಹುಡುಗನಿಗೆ ಹೊಂದಾಣಿಕೆ ಆಗುವಂಥ ಫೋಟೋಸ್ ಇದೆ. ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರೋ ಅದನ್ನೇ ಗೊತ್ತು ಮಾಡೋಣ. ಚಿಕ್ಕಮ್ಮನವರೇ ತಗೊಳ್ಳಿ, ಇದು ನಿಮಗೆ. ಹುಡುಗಿರು ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದಾರೆ. ಮತ್ತೆ ನನ್ನ ಮಗನ ಕೊಟ್ಟಿರೋದು? ಅವರು ತುಂಬ ಚೆನ್ನಾಗಿದ್ದಾರಮ್ಮ. ನಿಮ್ಮ ಹುಡುಗನ ನಕ್ಷತ್ರ, ಹೆಸರು ಬಲಕ್ಕೆ ಹೊಂದುವಂಥ ಫೋಟೋಸ್ನ ನಿಮಗೆ ಕೊಟ್ಟಿದ್ದೀನಿ. ಅವ್ರ ಹುಡುಗನ ನಕ್ಷತ್ರ, ಹೆಸರು ಬಲಕ್ಕೆ ಹೊಂದುವಂಥ ಫೋಟೋಸ್ನ ಅವ್ರಿಗೆ ಕೊಟ್ಟಿದ್ದೀನಿ. ನಿಮ್ಮ ಮಗನ ಜಾತಕ ತುಂಬ ಚೆನ್ನಾಗಿದೆ ಅಮ್ಮ. ಅಂದ್ರೇನು, ನನ್ನ ಮಗನ ಜಾತಕ ಚೆನ್ನಾಗಿಲ್ವಾ ಅಂತನಾ? ಸ್ವಲ್ಪ ದೋಷ ಇದೆ. ಗೊತ್ತು ಬಿಡಿ, ಅದಕ್ಕೆ ಎಲ್ಲಿ ಹೋದರೂ ಅವ್ನು 2ನೇ ಸ್ಥಾನ ಬರೋದು. ನೀವಿನ್ನು ಹೊರಡಿ, ನಾನು ಹೇಳಿ ಕಳಿಸ್ತೀನಿ. ಸರಿಮ್ಮ. ಮಾ, ಅಮ್ಮ, ಫಂಕ್ಷನ್ದು ಫೋಟೋಸ್ ಬಂದಿದೆ. ನೀವು ಹಿರಿಯರು, ವಯಸ್ಸಾದವರು ಅಂತ ಮರ್ಯಾದೆ ಕೊಡಬೇಕು ಅನ್ಕೊಂಡಿದ್ದೆ. ನಿಮ್ಮ ಮಾತು ಕೇಳಿದ ಮೇಲೆ ಮರ್ಯಾದೆ ಕೊಡಬೇಕು ಅನ್ನಿಸ್ತಿಲ್ಲ. ನೀವು ಬರೀ ಬೂಟಾಟಿಕೆ ಸ್ವಾಮಿ ಅನ್ನಿಸ್ತಿದೆ. ನಾನು ನೋಡ್ತೀನಿ ಅದ್ಯಾವ ಕಟ್ಕತಾನೆ ಅಂತ.